ಯೂತ್ಸ್ ಮನ್ಸ್ ಮಾಡಿದ್ರೆ ಏನೆಲ್ಲ ಮಾಡಬಹುದು ಗೊತ್ತಾ? 30 ದಿನಗಳಲ್ಲಿ ಒಂದು ದೇಶದ ಪ್ರೈಮ್ ಮಿನಿಸ್ಟರ್ನ ಚೇಂಜ್ ಮಾಡಿದ್ದಾರೆ. ಜಸ್ಟ್ 3 ದಿನದಲ್ಲಿ ಒಂದು ಗೋರ್ಮೆಂಟ್ನ ಬೆಳೆಸಿದ್ದಾರೆ. ಹಾಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟರೆ 50-60 ವರ್ಷದ ಬಲಿಷ್ಠ ಕೋಟೆಯನ್ನು ಕೆಲವೇ ವರ್ಷಗಳಲ್ಲಿ ಧ್ವಂಸ ಮಾಡಿದ್ದಾರೆ. ಇದೆಲ್ಲ ನಿಜ, ಆದರೆ ಒಳ್ಳೆ ಉದ್ದೇಶ, ಒಳ್ಳೆ ಮೈಂಡ್ ಸೆಟ್ ಇದ್ರೆ ಮಾತ್ರ ಸಾಧ್ಯ. ಸೊ ಈ ವಿಡಿಯೋ ನೋಡಿ ಕೆಲವು ಜನ ನನಗೆ ಬೈಬಹುದು, ಆದರೆ ನಾನು ಹೇಳ್ತಿರೋದೇ ರಿಯಲ್ ಫ್ಯಾಕ್ಟ್. ಮತ್ತು ಡೀಪ್ ಥಿಂಕ್ ಮಾಡಿ ವಿಡಿಯೋ ಫುಲ್ ನೋಡಿ, ಫ್ಯಾಕ್ಟ್ ನಿಮಗೆ ಅರ್ಥ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಇವತ್ತು ಅದೆಷ್ಟೋ ಜನ್ಜಿ ಯೂತ್ಸ್ಗಳು ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಅವರು ಯೂತ್ಸ್ಗೆ ಆಗೋ ಪ್ರಾಬ್ಲಮ್ನ ಇವತ್ತಿನ ಗೋರ್ಮೆಂಟ್ಗೆ ಕ್ವಶನ್ ಮಾಡ್ತಿದ್ದಾರೆ. ಆದರೆ ಇದೇ ಪಕ್ಷ ಇವತ್ತು ಜನ್ಜಿಗಳಿಗೆ ಬಕ್ರಾ ಮಾಡಿದೆ. ಆದರೆ ಇದಕ್ಕೂ ಮುಂಚೆ CJPಯ ಬ್ಯಾಕ್ಗ್ರೌಂಡ್ ಸ್ಟೋರಿನ ತಿಳ್ಕೊಂಬರೋಣ ಬನ್ನಿ. ಮೇ 15, 2026 ಅವತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾದ ಸೂರ್ಯಕಾಂತ್ ಅವರು ಯಂಗ್ಸ್ಟರ್ಸ್ಗೆ ಹೀಗೆ ಹೇಳ್ತಾರೆ: ಯಂಗ್ಸ್ಟರ್ಸ್ ಆರ್ ಲೈಕ್ ಅ ಕಾಕ್ರೋಚ್. ಯಾವುದೇ ಎಂಪ್ಲಾಯ್ಮೆಂಟ್ ಇಲ್ಲ, ಜಾಬ್ ಇಲ್ಲ, ಏನೋ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ತಮಗೆ ತಾವೇ ಜನರಲಿಸ್ಟ್ಗಳ ಥರ ಗೋರ್ಮೆಂಟ್ಗೆ ಹುಚ್ಚುಚ್ಚಾಗಿ ಕ್ವಶನ್ ಮಾಡ್ತಿದ್ದಾರೆ. ತಮಗೆ ತಾವೇ ತಿಳಿದ ಹಾಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ. ಅನ್ಎಂಪ್ಲಾಯ್ಮೆಂಟ್ಸ್ಗಳಂತ ಕೀಳಾಗಿ ಮಾತಾಡ್ತಾರೆ. ಆದರೆ ಇದು ಇಲ್ಲಿಗೆ ಮುಗಿಯೋದಿಲ್ಲ. ಅಭಿಜಿತ್ ದೀಪ್ಕೆ ಅನ್ನೋ ಒಬ್ಬ ವ್ಯಕ್ತಿ ಇದೇ ಟೈಮನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಸೋಷಿಯಲ್ ಮೀಡಿಯಾ ಹಾಗೂ ವೆಬ್ಸೈಟ್ಗಳ ಮೂಲಕ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಶುರು ಮಾಡ್ತಾರೆ. ಜಸ್ಟ್ 4 ದಿನದಲ್ಲಿ 20 ಮಿಲಿಯನ್ ಫಾಲೋವರ್ಸ್ ಆಗ್ತಾರೆ. ಇದಕ್ಕೆ ಕಾರಣ ನಮ್ಮ ಜೆನ್ಜಿ ಯೂತ್ಸ್ ಮತ್ತು ಕೆಲವು ಕಾಂಟೆಂಟ್ ಕ್ರಿಯೇಟರ್ಗಳು. ಈ ಪಾರ್ಟಿಯ ಅಜೆಂಡಾ ನೋಡಿದ್ರೆ ಯಾರಿಗಾದ್ರೂ ಸಪೋರ್ಟ್ ಮಾಡಲೇಬೇಕು ಅಂತ ಅನಿಸುತ್ತೆ. ಅಜೆಂಡಾ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಬೇರೆ ಬೇರೆ ಪಾರ್ಟಿಯವರು ಬಸ್ ಫ್ರೀ, ದುಡ್ಡು ಫ್ರೀ, ಕರೆಂಟ್ ಫ್ರೀ, TV ಫ್ರೀ ಅಂತ ಹೇಳ್ತಿದ್ರೆ ಇವರ ಈ ಥಿಂಗ್ ನನಗೂ ಇಷ್ಟ ಆಯಿತು. ಫಸ್ಟ್ ಒನ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರಿಗೆ ರಿಟೈರ್ಮೆಂಟ್ ಆದಮೇಲೆ ರಾಜ್ಯಸಭಾದಲ್ಲಿ ಸೀಟ್ ಕೊಡಬಾರ್ದು. ಎರಡನೇದು ಬರುತ್ತೆ, ಒಂದು ವೇಳೆ ವೋಟ್ ಏನಾದರೂ ಡಿಲೀಟ್ ಆದರೆ ಡೈರೆಕ್ಟಾಗಿ ಎಲೆಕ್ಷನ್ ಕಮಿಷನರ್ನ ಜೈಲಿಗೆ ಹಾಕಬೇಕು. ಮೂರನೇದು 50 ರೆವಲ್ಯೂಷನ್ ಫಾರ್ ವುಮೆನ್, ಅಂದರೆ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಎಲ್ಲರಿಗೂ ಒಂದೇ ಸಮಾನತೆ. ಇನ್ನು 4ನೇದು ಇಂಡಿಪೆಂಡೆಂಟ್ ಮೀಡಿಯಾ, ನಾಟ್ ಗಾಡ್ ಮೀಡಿಯಾ. ಇನ್ನು ಕೊನೆಯದು ಬರುತ್ತೆ 20 ವರ್ಷ ಬ್ಯಾನ್. MLA MP ಗಳು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದರೆ 20 ವರ್ಷಗಳ ಕಾಲ ಬ್ಯಾನ್ ಆಗಬೇಕು. ಹೌದು, ಈ ಎಲ್ಲ ಅಜೆಂಡಾ ನೋಡಿದ್ರೆ ಒಳ್ಳೆ ಉದ್ದೇಶ ಇದೆ. ಆದರೆ ಇದೇ ರೀತಿ ಹಿಂದೆ ಆಮ್ ಆದ್ಮಿ ಪಾರ್ಟಿಯ ರಾಘವ್ ಚಡ್ಡಾ ಅವರು ನಮ್ಮ ಜೆನ್ಜಿ ಯೂತ್ಸ್ಗಳಿಗೆ ನಂಬಿಕೆ ದ್ರೋಹ ಮಾಡಿ BJPಗೆ ಜಾಯ್ನ್ ಆಗ್ತಾರೆ. ಅದೇ ರೀತಿ ಮಾಡ್ತಾರಾ ಇವರು? ಬನ್ನಿ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಡಾರ್ಕ್ ರಿಯಾಲಿಟಿನ ತಿಳ್ಕೊಳ್ಳೋಣ. ಅಭಿಜಿತ್ ದೀಪ್ಕೆ ಅವರ ಮೇಲೆ 2019ರಲ್ಲಿ FIR ಆಗುತ್ತೆ. ಕಾಶ್ಮೀರ ಸಪ್ರೇಟ್ ಆಗಿರಬೇಕು ಅಂತ ಅಲ್ಲಿನ ಜನಗಳಿಗೆ ಪ್ರಮೋಟ್ ಮಾಡ್ತಿರ್ತಾನೆ. ಅದು ಯಾವ ಟೈಮಲ್ಲಿ ಅಂದರೆ ಆರ್ಟಿಕಲ್ 370 ಮಾಡ್ತಿರ್ಬೇಕಾದ್ರೆ. ಆಮ್ ಆದ್ಮಿ ಪಾರ್ಟಿಲಿ 7 ವರ್ಷಗಳ ಕಾಲ ಪೊಲಿಟಿಕಲ್ ಲೀಡರ್ ಆಗಿ ಕೆಲಸ ಮಾಡಿ ಇವರ ಈ ಪಕ್ಷದವರು ಅಂತ ಗೊತ್ತಾಗ್ತಿದ್ದ ಹಾಗೇನೆ ಇವರು ತಮ್ಮ ಲಿಂಕ್ಡ್ಇನ್ ಅಕೌಂಟ್ನ ಡಿಲೀಟ್ ಮಾಡ್ತಾರೆ. ಆದರೆ CJPಯ ಇನ್ನೊಂದು ಮುಖಾನೇ ಈ ಅಭಿಜಿತ್ ಆಗಿರ್ತಾರೆ. ಇಷ್ಟೇ ಅಲ್ಲ, CJP ಸೋಷಿಯಲ್ ಮೀಡಿಯಾದಲ್ಲಿ BJP, ಕಾಂಗ್ರೆಸ್ ಈ ಎಲ್ಲ ಪಾರ್ಟಿಗಳನ್ನು ಹಿಂದೆ ಇಟ್ಟು ಅರೌಂಡ್ 20 ಮಿಲಿಯನ್ ಫಾಲೋವರ್ಸ್ಗಳನ್ನು 4 ದಿನದಲ್ಲಿ ಮಾಡ್ತಾರೆ. ಅದರಲ್ಲಿ 50% ಪಾಕಿಸ್ತಾನದವರು, 14% ಬಾಂಗ್ಲಾದೇಶದವರು, ಕೇವಲ 9% ಭಾರತೀಯರು ಮಾತ್ರ ಫಾಲೋ ಮಾಡ್ತಿದ್ದಾರೆ. ಇದು ಭಾರತದ ಜೆನ್ಜಿ ಯೂತ್ಸ್ಗಳ ಮೈಂಡ್ನ ಡೈವರ್ಟ್ ಮಾಡೋ ಪ್ರೀ ಪ್ಲಾನೆಡ್ ಅಂತ ಸ್ಪಷ್ಟವಾಗಿ ಕಾಣುತ್ತೆ. ಏನೇ ಆಗಲಿ, ದೇಶಕ್ಕೆ ಹೊಸ ಪಕ್ಷದ ಅವಶ್ಯಕತೆ ಇದೆ. ಆದರೆ ಈ ರೀತಿ ಜನರನ್ನು ನಂಬಿಸಿ ಕತ್ತು ಕುಯ್ಯುವ ಪಕ್ಷ ಬೇಡ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅಂತ ಅನಿಸಿದರೆ ಎಲ್ಲರಿಗೂ ಶೇರ್ ಮಾಡಿ, ವಿಷಯ ಎಲ್ರಿಗೂ ಗೊತ್ತಾಗಲಿ.